ಫ್ರೆಂಡ್ಸ್, ನೆಕ್ಸ್ಟ್ 21 ಡೇಸ್ ಅಲ್ಲಿ ನಿಮ್ಮ ಎನರ್ಜಿ, ಕಾನ್ಫಿಡೆನ್ಸ್, ಫೋಕಸ್, ಲುಕ್ಸ್ ಎಲ್ಲ ರಾಕೆಟ್ ಸ್ಪೀಡ್ ಅಲ್ಲಿ ಇನ್ಕ್ರೀಸ್ ಮಾಡ್ಬೇಕಾ? ಹಾಗೆ ಕರೆಕ್ಟ್ ವಿಡಿಯೋ ಬಂದಿದ್ದೀರಾ ಫ್ರೆಂಡ್ಸ್. ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮ್ಗೆ ಒಂದು 5 ಟಿಪ್ಸ್ ಕೊಡ್ತೀನಿ. ಅದನ್ನ ಫಾಲೋ ಮಾಡಿದ್ರೆ ಸಾಕು, ನೆಕ್ಸ್ಟ್ 21 ದಿನದಲ್ಲಿ ನಿಮ್ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಅದರಲ್ಲೂ ಲಾಸ್ಟ್ 2 ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ಟೆಸ್ಟೋಸ್ಟೆರಾನ್ ಯಾಕೆ ಕಡಿಮೆ ಆಗುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಬೇಕು ಫ್ರೆಂಡ್ಸ್. ಫಸ್ಟ್ ರೀಸನ್, ನೀವು ಜಾಸ್ತಿ ಜಂಕ್ ಫುಡ್ ತಿನ್ನೋದು. ರೋಡ್ ಸೈಡ್ ಸಮೋಸ, ಮೋಮೋಸ್, ಪಾನಿಪುರಿ ಇದು ತಿಂದ್ರೆ ಟೆಸ್ಟೋಸ್ಟೆರಾನ್ ಕಡಿಮೆ ಆಗೋದಂತೂ ಗ್ಯಾರಂಟಿ ಫ್ರೆಂಡ್ಸ್. ಸೆಕೆಂಡ್ ರೀಸನ್, ಪಾರ್ನ್ ಅಡಿಕ್ಷನ್ ಮತ್ತೆ ಮಾಸ್ಟರ್ಬೇಷನ್ ಅಡಿಕ್ಷನ್ ಫ್ರೆಂಡ್ಸ್. ನೀವು ಜಾಸ್ತಿ ಪಾರ್ನ್ ನೋಡೋದು ಮತ್ತೆ ಮಾಸ್ಟರ್ಬೇಷನ್ ಮಾಡೋದು ಮಾಡಿದ್ರೆ ಪಕ್ಕ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನಿಮ್ ಟೆಸ್ಟೋಸ್ಟೆರಾನ್. ಥರ್ಡ್ ರೀಸನ್ ಬಂದ್ಬಿಟ್ಟು ನೋ ಪ್ರಾಪರ್ ಸ್ಲೀಪ್. ನೀವು ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ಅಂದ್ರೆ ಟೆಸ್ಟೋಸ್ಟೆರಾನ್ ಒಂದು 100% ಕಡಿಮೆನೇ ಇರುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಫೋರ್ತ್ ರೀಸನ್ ಬಂದು ಓವರ್ ಥಿಂಕಿಂಗ್ ಫ್ರೆಂಡ್ಸ್. ನೀವು ಓವರ್ ಥಿಂಕಿಂಗ್ ಮಾಡಿದಾಗ ನಿಮ್ಮ ಬಾಡಿಲಿ ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಹಾರ್ಮೋನ್ ಏನಾದ್ರು ರಿಲೀಸ್ ಆದರೆ ಟೆಸ್ಟೋಸ್ಟೆರಾನ್ ಡಿಕ್ರೀಸ್ ಆಗುತ್ತೆ. ಕಾರ್ಟಿಸೋಲ್ ಮತ್ತೆ ಟೆಸ್ಟೋಸ್ಟೆರಾನ್ ಇಬ್ಬರು ಎನಿಮಿ ಇದ್ದಂಗೆ. ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆದ್ರೆ ಕಾರ್ಟಿಸೋಲ್ ಕಡಿಮೆ ಆಗುತ್ತೆ. ಅದೇ ಕಾರ್ಟಿಸೋಲ್ ಕಡಿಮೆ ಜಾಸ್ತಿ ಆದ್ರೆ ಟೆಸ್ಟೋಸ್ಟೆರಾನ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಈಗ 5 ಟಿಪ್ಸ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಫಸ್ಟ್ ಟಿಪ್, ಫಿಕ್ಸ್ ಯುವರ್ ಸ್ಲೀಪ್ ಫ್ರೆಂಡ್ಸ್. ನೀವು ನಿಮ್ಮ ಸ್ಲೀಪ್ ನ ಫಿಕ್ಸ್ ಮಾಡಿದ್ರೆ ಸಾಕು, 50% ಕೆಲಸ ಮುಗ್ದಂಗೆ ಫ್ರೆಂಡ್ಸ್. ನೀವು ಮಲ್ಕೊಂಡಾಗ್ಲೇ ನಿಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗೋದು. ಏನಿಲ್ಲ ಅಂದ್ರೂ ಮಿನಿಮಮ್ 7 to 8 ಅವರ್ಸ್ ನೀವು ಮಲ್ಕೊಬೇಕು ಫ್ರೆಂಡ್ಸ್. ಅದು ನೀವು ಕರೆಕ್ಟಾಗಿ ಒಂದು ಟೈಮ್ ಮಲ್ಕೊಂಡು ಒಂದು ಟೈಮಲ್ಲಿ ಹೇಳಬೇಕು. ಫಾರ್ ಎಕ್ಸಾಂಪಲ್, ನೈಟ್ 9 o'clock ಮಲ್ಕೊಂಡು ಮಾರ್ನಿಂಗ್ 5 o'clock ಹೇಳ್ಬೇಕು. ಇದನ್ನ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಒಂದು ಟೈಮ್ ಮಲ್ಕೊಂಡು ಅದೇ ಟೈಮ್ ಎದೋಡಿ ಫ್ರೆಂಡ್ಸ್ ಡೈಲಿ. ಟಿಪ್ ನಂಬರ್ 2, ಇನ್ಕ್ರೀಸ್ ವಿಟಮಿನ್ ಡಿ ಫ್ರೆಂಡ್ಸ್. ವಿಟಮಿನ್ ಡಿಗೆ ಮತ್ತೆ ಟೆಸ್ಟೋಸ್ಟೆರಾನ್ಗೂ ಡೈರೆಕ್ಟ್ ಲಿಂಕ್ ಇದೆ. ಸೊ ನಿಮ್ಮ ಬಾಡಿಲಿ ವಿಟಮಿನ್ ಡಿ ಇನ್ಕ್ರೀಸ್ ಮಾಡ್ಕೊಂಡ್ರೆ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ವಿಟಮಿನ್ ಡಿ ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಅದಕ್ಕೆ ನೀವು ಸಪ್ಲಿಮೆಂಟ್ಸ್ ತಗೊಬಹುದು. ಇಲ್ಲ ಅಂದ್ರೆ ನೀವು ಬೆಸ್ಟ್ ಸೋರ್ಸ್ ವಿಟಮಿನ್ ಡಿ ಅಂದ್ರೆ ಡೈಲಿ 30 minutes ಸನ್ಲೈಟ್ ಕೆಳಗಡೆ ಏನಾದ್ರು ಮಾಡೋದು ಫ್ರೆಂಡ್ಸ್. ನೀವು 30 minutes ಸನ್ಲೈಟ್ ತಗೊಂಡ್ರೆ ಸಾಕು, ನಿಮ್ಮ ಬಾಡಿಲಿ ವಿಟಮಿನ್ ಡಿ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಹಾಗೆ ವಿಟಮಿನ್ ಡಿ ಇನ್ಕ್ರೀಸ್ ಆದ್ರೆ ನಿಮ್ಮ ಬಾಡಿಲಿ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಟಿಪ್ ನಂಬರ್ 3, ಅವಾಯ್ಡ್ ಜಂಕ್ ಫುಡ್. ಹೌದು ಫ್ರೆಂಡ್ಸ್, ನೀವು ಜಂಕ್ ಫುಡ್ ತಿಂದ್ರೆ ಟೆಸ್ಟೋಸ್ಟೆರಾನ್ ಕಡಿಮೆ ಆಗುತ್ತೆ. ಈ ರೋಡ್ ಸೈಡ್ ಮೋಮೋಸ್ ಮತ್ತೆ ಸಮೋಸ, ಚೌಮಿನ್, ಪಾನಿಪುರಿ ಅದೆಲ್ಲಾನು ತಿಂದ್ರೆ ನಿಮ್ ಟೆಸ್ಟೋಸ್ಟೆರಾನ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅದನ್ನ ಅವಾಯ್ಡ್ ಮಾಡಿದ್ರೆ ಅಂದ್ರೆ ಹೆಲ್ದಿ ಫುಡ್ ತಿನ್ಬೇಕು. ಅದನ್ನ ಅವಾಯ್ಡ್ ಮಾಡಿ. ಹೆಲ್ದಿ ಫುಡ್ ಅಲ್ಲಿ ಇವಾಗ ನಿಮ್ ಸ್ಯಾಲಡ್, ಗೀ, ಚಪಾತಿ, ರೈಸ್, ಪ್ರೋಟೀನ್ ಇದೆಲ್ಲಾನು ನೀವು ತಿಂದ್ರೆ ನಿಮ್ ಬಾಡಿಲಿ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಟಿಪ್ ನಂಬರ್ 4 ಫ್ರೆಂಡ್ಸ್, ವರ್ಕೌಟ್ ಮಾಡೋದು. ಟಿಪ್ ನಂಬರ್ 4 ಏನಂದ್ರೆ ವರ್ಕೌಟ್ ಮಾಡೋದು ಫ್ರೆಂಡ್ಸ್. ನೀವು ಡೈಲಿ ಜಸ್ಟ್ 30 minutes ವರ್ಕೌಟ್ ಮಾಡಿದ್ರೆ ಸಾಕು, ನಿಮ್ ಬಾಡಿಲಿ 47% ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ನೀವು ಜಿಮ್ಗಾದ್ರೂ ವರ್ಕೌಟ್ ಮಾಡಿ, ಇಲ್ಲ ಹೋಮ್ ವರ್ಕೌಟ್ ಮಾಡಿ. ಅದರಲ್ಲೂ ಹೋಮ್ ವರ್ಕೌಟ್ ಅಲ್ಲಿ ಬೆಸ್ಟ್ ಅಂದ್ರೆ ಪುಷಪ್, ಪುಲ್ಅಪ್ ಮತ್ತೆ ಸ್ಕ್ವಾಟ್ಸ್. ಇದನ್ನ ಮಾಡಿದ್ರೆ ಸಾಕು ಫ್ರೆಂಡ್ಸ್, ನಿಮ್ ಬಾಡಿಲಿ ಟೆಸ್ಟೋಸ್ಟೆರಾನ್ ಬೇಗನೆ ಇನ್ಕ್ರೀಸ್ ಆಗುತ್ತೆ. ಟಿಪ್ ನಂಬರ್ 5 ಫ್ರೆಂಡ್ಸ್, ಅದು ಬಂದ್ಬಿಟ್ಟು ಕೋಲ್ಡ್ ಶವರ್. ಹೌದು ಫ್ರೆಂಡ್ಸ್, ಕೋಲ್ಡ್ ಶವರ್ ಅಂದ್ರೆ ತಣ್ಣೀರಲ್ಲಿ ಸ್ನಾನ ಮಾಡೋದು ಫ್ರೆಂಡ್ಸ್. ಒಂದು ರಿಸರ್ಚ್ ಪ್ರಕಾರ ನೀವು ಡೈಲಿ ಕೋಲ್ಡ್ ಶವರ್ ಮಾಡಿದ್ರೆ ನಿಮ್ ಟೆಸ್ಟೋಸ್ಟೆರಾನ್ 15 to 20% ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಡೈಲಿ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ವಾರದಲ್ಲಿ 3 ದಿನ ಕೋಲ್ಡ್ ಶವರ್ ಮಾಡಿ ಫ್ರೆಂಡ್ಸ್. ಕೋಲ್ಡ್ ಶವರ್ ಮಾಡಿದ್ರೆ ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅವಾಗ್ಲೇ ಹೇಳ್ದಂಗೆ ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಆದ್ರೆ ನಿಮ್ ಬಾಡಿಲಿ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಬೋನಸ್ ಟಿಪ್ ಏನಂದ್ರೆ ಹೊಡ್ಕೊಳ್ಳೋದನ್ನ ಕಡಿಮೆ ಮಾಡಿ. ಹೊಡ್ಕೊಳ್ಳೋ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ. ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಮಾಡ್ಕೊಡ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಇವತ್ತು ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಅದರಲ್ಲೂ ಹೊಡ್ಕೊಳ್ಳೋ ಫ್ರೆಂಡ್ಸ್ ಅಂತೂ ಇನ್ನೂ ಶೇರ್ ಮಾಡಿ. ನೆಕ್ಸ್ಟ್